ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವಾಗ ವಿಡಿಯೋ ಏನಪ್ಪಾ ಅಂತಂದ್ರೆ ಇವತ್ತು ಒಂದು ಅಡಿಗೆ ಮಾಡ್ತಾ ಇದ್ದೀನಿ. ಏನಪ್ಪಾ ಅಡಿಗೆ ಅಂತ ಹೇಳ್ತೀನಿ ಬನ್ನಿ. ಸೊ ಏನಾದ್ರೂ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಈರುಳ್ಳಿಲಿ ಏನಾದ್ರು ಒಂದು ಸ್ನ್ಯಾಕ್ ಮಾಡ್ತೀನಿ, ಬನ್ನಿ ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಗಾಯ್ಸ್, ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಆನಿಯನ್ ರಿಂಗ್. ಸೊ ಈ ಆನಿಯನ್ ರಿಂಗ್ಸ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 2 ಈರುಳ್ಳಿನ ನೋಡಿ ಹಿಂಗೆ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ರೆಡ್ ಕ್ರಮ್ಸ್ ಇದು, ಮತ್ತೆ ಮೆಣಸಿಕಾಯಿ ಪೌಡ್ರು, ಗರಂ ಮಸಾಲ, ಹಾಗೆ ಅರ್ಶಿನದ ಪುಡಿ. ಇಲ್ಲಿ ನೋಡಿ ಒಂದು ಕಪ್ಪಲ್ಲಿ ಮೈದಾ ಇಟ್ಕೊಂಡಿದ್ದೀನಿ. ಹಾಗೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯೋದಕ್ಕೆ ಎಣ್ಣೆ. ಸೊ ಇಷ್ಟು ಆನಿಯನ್ ರಿಂಗ್ಗೆ ಬೇಕಾಗಿರೋ ಪದಾರ್ಥಗಳು. ಸೊ ಇದ್ರ ಜೊತೆಗೆ ಒಂದು ಚಟ್ನಿ ಮಾಡ್ತಾ ಇದೀನಿ. ಆ ಚಟ್ನಿಗೆ ಏನೇನು ಪದಾರ್ಥಗಳು ಬೇಕು ಅಂತಂದ್ರೆ ನೋಡಿ, ಇಲ್ಲಿ ಸ್ವಲ್ಪ ಪುದೀನ, ಶುಂಠಿ, ಹುರ್ಗಡ್ಲೆ, ಹಸಿರು ಮೆಣಸಿಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು. ಸೊ ಇವತ್ತು ಆನಿಯನ್ ರಿಂಗ್ ಯಾವ್ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಗೈಸ್, ಮೊದಲು ಮೈದಾನ ಒಂದು ಬೌಲ್ಗೆ ಹಾಕೊಂತ ಇದ್ದೀನಿ. ನಂತರ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್, ಹಾಗೆ ಮೆಣಸಿಕಾಯಿ ಪೌಡ್ರು, ಗರಂ ಮಸಾಲ, ಹಾಗೆ ಅರ್ಶಿನದ ಪುಡಿ 3. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಮಾಡ್ಕೊಳ್ಳೋಣ. ಆದಷ್ಟು ಇದನ್ನ ತೆಳ್ಳಗೆ ಕಲಿಸ್ಕೋಬೇಕಿದ, ಗಟ್ಟಿಗಾಗಬಾರ್ದು ಇದು. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ಕರಿಯೋಣ. ಸೊ ಬನ್ನಿ ಈಗ ಹಿಂಗೆ ಒಂದ್ಸಲ ಹಚ್ಚಿ ಕೋಟ್ ಮಾಡಿ, ನಂತರ ಬ್ರೆಡ್ ಕ್ರಮ್ಸ್ ಅಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಎಣ್ಣೆಯಲ್ಲಿ ಕರಿಬೇಕು. ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ತನಕ ಕರಿಬೇಕು. ಸೊ ಇದಾಗಿದೆ. ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಹಾಕೋಣ. ಫೈನಲ್ ಸ್ಟೇಜ್ ಬಂದಿದ್ದೀವಿ. ಈಗ ಸ್ವಲ್ಪ ಹಾಕ್ಬಿಡೋಣ. ಸೊ ಇವಾಗ ಕರ್ದಿದ್ದೆಲ್ಲ ಆಯಿತು. ಈಗ ಚಟ್ನಿ ಮಾಡೋಣ. ಚಟ್ನಿ ಮೊದಲು ಮಿಕ್ಸಿ ಜಾರ್ಗೆ ಹಸಿರು ಮೆಣಸಿನಕಾಯಿ ಎಲ್ಲ ಹಾಕೊಂಡು, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ, ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಬನ್ನಿ ಟೇಸ್ಟ್ ಮಾಡಿ ಹೆಂಗೆ ಅಂತ ಹೇಳ್ತೀನಿ. ಹೇಗಾಯ್ತು ಚಂದು? ಕೀರ್ತು? ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಅಂತ ಹೇಳ್ತಾ, ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗಾಯ್ಸ್ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.